ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮೆಹಂದಿ ಹೇರ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡಬೇಕು ಮತ್ತು ಹೇರ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿರಿ. ಫಸ್ಟಿಗೆ ನಾನಿಲ್ಲಿ ಡಿಕಾಕ್ಷನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ 1-2-3 ಟೀ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೆಹಂದಿ ಪುಡಿ ಎಷ್ಟು ತೊಗೊಳ್ತೀರಲ್ಲ ಅದರ ಮೇಲೆ ಡಿಕಾಷನ್ನ ರೆಡಿ ಮಾಡ್ಕೋರಿ. ಜಾಸ್ತಿ ತೊಗೊಂಡಿದ್ರೆ ಜಾಸ್ತಿ ಡಿಕಾಷನ್ ಮಾಡ್ಕೋರಿ. ನಾನು ಇದರಲ್ಲಿ ಇವಾಗ ಮೆಂತೆಕಾಳು ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡ್ರಿ ಫ್ರೆಂಡ್ಸ್. ಈ ಹೇರ್ ಪ್ಯಾಕ್ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೇದು ನೋಡ್ರಿ. ಇದರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗ್ತೈತಿ ಮತ್ತು ನಿಮ್ಮ ಸ್ಕ್ಯಾಲ್ಪ್ ಹೆಲ್ತ್ ಕೂಡ ಚೆನ್ನಾಗಿರ್ತೈತಿ. ಮತ್ತು ಇದು ಒಂದು ನ್ಯಾಚುರಲ್ ಹೇರ್ ಕಲರ್ ನೋಡ್ರಿ. ಮಾರ್ಕೆಟಲ್ಲಿ ಸಿಗೋ ಯಾವ್ಯಾವುದೋ ಕಲರ್ ತಂದು ಹಚ್ಕೊಳ್ಳೋದ್ರಿಂದ ನಮ್ಮ ಹೇರ್ ತುಂಬಾ ಡ್ಯಾಮೇಜ್ ಆಗ್ತೈತಿ. ಅದ್ರ ಬದಲು ಈ ರೀತಿಯಾಗಿ ಮೆಹಂದಿ ಹೇರ್ ಪ್ಯಾಕ್ನ ಬಳಸೋದ್ರಿಂದ ನಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಆಗ್ತೈತಿ ಮತ್ತು ನಮ್ಮ ಹೇರ್ ಡ್ಯಾಮೇಜ್ ಕೂಡ ಆಗೋದಿಲ್ಲ. ಸೊ ಇವಾಗ ನೋಡ್ರಿ ಡಿಕಾಷನ್ ಚೆನ್ನಾಗಿ ಕುದೀತಾ ಇದೆ. ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯಿ ತಗೊಂಡಿದ್ದೀನಿ. ಅದ್ರ ಒಳಗಡೆ ನುಪುರ್ ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ. ಇದು ನ್ಯಾಚುರಲ್ ಮೆಹಂದಿನ ಯಾವಾಗಲೂ ಕಬ್ಬಿಣದ ಕಡಾಯಿ ಒಳಗೆ ಕಲಿಸ್ಬೇಕು ನೋಡ್ರಿ. ಇದರಿಂದ ಭಾಳ ಬೆನಿಫಿಟ್ಸ್ ಅದಾವೆ. ಸೊ ಇವಾಗ ಮೆಹಂದಿನ ಕಟ್ ಮಾಡಿ ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೂ ನನ್ನ ಮಗಳಿಗೂ ಸೇರಿಸಿ 4 ಪ್ಯಾಕೆಟ್ ಮೆಹಂದಿ ಕಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇವಾಗ ಡಿಕಾಷನ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಆಗಲೇ ಏನು ಡಿಕಾಷನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಗ್ಲಾಸ್ ಒಳಗೆ ಸುಸ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ವಲ್ಪ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಡಿಕಾಷನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಅದ್ರೊಳಗೆ ಲಂಪ್ಸ್ ಇರಬಾರ್ದು ಆ ರೀತಿಯಾಗಿ. ಮತ್ತು ಭಾಳ ತೆಳ್ಳಗೂ ಮಾಡಬಾರ್ದು, ಭಾಳ ಗಟ್ಟಿನೂ ಮಾಡಬಾರ್ದು. ಭಾಳ ತೆಳ್ಳಗೆ ಮಾಡಿದ್ರೆ ಕೂದಲಿಂದ ಎಲ್ಲ ಸೋರ್ತೈತಿ. ಸೊ ಹಾಗಾಗಿ ನಮ್ಮ ಕೂದಲಿಗೆ ಚೆನ್ನಾಗಿ ಅಪ್ಲೈ ಆಗೋ ಹಂಗೆ ಮಾಡ್ಕೊಳ್ಬೇಕು ನೋಡ್ರಿ. ಮೆಹಂದಿ ಡ್ಯಾಂಡ್ರಫ್ನ ಪ್ರಿವೆಂಟ್ ಮಾಡ್ತೈತಿ ಮತ್ತು ಸ್ಕ್ಯಾಲ್ಪ್ ಇಚ್ಚಿನೆಸ್ನು ಕಂಟ್ರೋಲ್ ಮಾಡ್ತೈತಿ. ಫ್ರೆಂಡ್ಸ್ ನೋಡ್ರಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗೈತಿ. ಇವಾಗ ಇದ್ರೊಳಗೆ ಒಂದು ಎಗ್ ಹಾಕ್ಕೊಳತ್ತೀನಿ. ಎಗ್ ಹಾಕೋದ್ರಿಂದ ನಮ್ಮ ಕೂದಲು ಸಿಲ್ಕಿ ಮತ್ತು ಸಾಫ್ಟ್ ಆಗ್ತಾವೆ. ಮತ್ತು ಎಗ್ ನಮ್ಮ ಕೂದಲಿಗೆ ಒಂದು ಶೈನ್ ಆ್ಯಡ್ ಮಾಡ್ತೈತಿ ನೋಡ್ರಿ. ಈ ರೀತಿಯಾಗಿ ಎಗ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಗ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಕ್ಯಾಸ್ಟರ್ ಆಯಿಲ್ ಹಾಕ್ಕೊಳತ್ತೀನಿ ನೋಡ್ರಿ. ನಿಮ್ಮ ಮನೆಯೊಳಗೆ ಕ್ಯಾಸ್ಟರ್ ಆಯಿಲ್ ಇಲ್ಲ ಅಂದ್ರೆ ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಆಯಿಲ್ ನಮ್ಮ ಕೂದಲಿಗೆ ಕಂಡೀಷ್ನರ್ ಥರ ಕೆಲಸ ಮಾಡ್ತೈತಿ. ಮೆಹಂದಿ ಒಂದು ಹಚ್ಚೋದ್ರಿಂದ ಕೂದಲು ಡ್ರೈ ಆಗಿಬಿಡ್ತಾವೆ. ಸೊ ಆ ಡ್ರೈನೆಸ್ನ ತಡೆಯೋದಕ್ಕೆ ಸಂಬಂಧ ಆಯಿಲ್ನ ಆ್ಯಡ್ ಮಾಡಿದ್ರೆ ನಮ್ಮ ಕೂದಲಿಗೆ ನ್ಯಾಚುರಲ್ಲಾಗಿ ಕಂಡೀಷ್ನರ್ ಥರ ಕೆಲಸ ಮಾಡ್ತೈತಿ. ಆಯಿಲ್ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಓವರ್ನೈಟ್ ಬಿಟ್ಬಿಡ್ರಿ. ನೆಕ್ಸ್ಟ್ ಡೇ ಏನೈತಲ್ಲ ಹೇರ್ಗೆ ಇದನ್ನು ಅಪ್ಲೈ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ಡೇ ತೋರ್ಸಾತೀನಿ ನೋಡ್ರಿ ಯಾವ ರೀತಿ ಆಗೈತೆ ಅಂಥೇಳಿ. ನೋಡ್ರಿ ಓವರ್ನೈಟ್ ಇಟ್ಟ ಮೇಲೆ ಚೆನ್ನಾಗಿ ನೆಂದೈತಿ. ಇವಾಗ ಈ ರೀತಿ ಪೇಸ್ಟ್ ಥರ ಆಗೈತಿ. ಇವಾಗ ಇದನ್ನು ಹೇರಿಗೆ ಅಪ್ಲೈ ಮಾಡ್ಬೋದು. ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಮೆಹಂದಿ ಫುಲ್ ಹೇರಿಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 2 hours ಆದರೂ ಬಿಡಬೇಕಾಗುತ್ತೆ. ಚೆನ್ನಾಗಿ ಒಣಗಿದ ಮೇಲೆ ಹೇರ್ ವಾಶ್ ಮಾಡಿಕೊಂಡು ಮತ್ತೆ ಸಾಯಂಕಾಲ ನೀವು ಆಯಿಲ್ ಮಸಾಜ್ ಮಾಡಿಕೊಂಡು ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡಿದರೆ ನಿಮ್ಮ ಕೂದಲು ತುಂಬಾ ಸಿಲ್ಕಿ ಆ್ಯಂಡ್ ಶೈನಿ ಆಗಿರ್ತಾವೆ ನೋಡ್ರಿ. ಮೆಹಂದಿ ಮಂತ್ಲಿ ಒನ್ಸ್ ಆದರೂ ಯೂಸ್ ಮಾಡಿ. ಇದರಿಂದ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಮತ್ತು ಹೇರ್ ಫಾಲ್ನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟಾಟಾ ಬಾಯ್ ಬಾಯ್.